ಸನ್ಮಾನ್ಯ ಅಧ್ಯಕ್ಷ, ನಾವು ನೀವು ಬೋಸ್ಟನ್ಗೆ ಹೋದಾಗ ಒಂದು ಕೆಲವು ನೋಡ್ಕೊಂಡ್ ಬಂದ್ವಿ. ಬೇರೆ ದೇಶಕ್ಕೆ ಹೋಗೋದು ನಮ್ಮನ್ನೆಲ್ಲ ನೀವು ಕರ್ಕೊಂಡು ಹೋಗೋದು ಕಲಿಯೋಕ್ಕೆ ಅಂತ ನಾವು ಭಾವಿಸ್ಕೊಂಡು ಈಗೇನು LKG UKG ಇಂದ PUC ವರೆಗೂ ಫ್ರೀ ಎಜುಕೇಶನ್ ಕೊಡುವಂತ ಕೆಲಸನ ಈಗ ಶಿಕ್ಷಣ ಸಚಿವರೇ, ಸನ್ಮಾನ್ಯ ಶಿಕ್ಷಣ ಸಚಿವರು ಬಿ ಆರ್ ಪಾಟೀಲ್ ಅಲ್ಲಿ ಸೈಡ್ ಸೀಟ್ ಕೂತ್ಕೊಳ್ಳಿ. ಇಡೀ ರಾಜ್ಯದಲ್ಲಿ ಯಾವುದೇ ಮಗು ಆಗ್ಲಿ LKG UKG ಇಂದ ಫ್ರೀ ಎಜುಕೇಶನ್ ಕೊಡುವಂತದ್ದು ಒಂದು ಪದ್ಧತಿ ತಂದ್ರೆ ಖಂಡಿತ ಎಲ್ಲ ಮಕ್ಕಳಿಗೂ ಕೂಡ ಅನುಕೂಲ ಆಗುತ್ತೆ ಅಧ್ಯಕ್ಷ. ಅದಾದ್ಮೇಲೆ ನಾನೊಂದು ಸಲಹೆ ಕೊಟ್ಟೆ. ನಾನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿದ್ವಿ. ನಮ್ಮಲ್ಲಿ ಅನುದಾನ ಇದ್ದಿದ್ರಿಂದ ಪಂಚಾಯತಿ ಒಂದೊಂದು ಶಾಲೆ ಕೊಡಿ ಅಂತ ನಾವೆಲ್ಲ ಕಡೆನೂ ಕೂಡ 5 ಎಕರೆ ಜಮೀನು ಕೂಡ ಕೊಟ್ಟೆ ಎಲ್ಲ ಪಂಚಾಯತಿನಲ್ಲೂ. ಅದರಲ್ಲಿ 10 ಸ್ಕೂಲ್ನ ನಮ್ಗೆ ಇವಾಗ ಸ್ಯಾಂಕ್ಷನ್ ಮಾಡಿದ್ದಾರೆ. ನಮ್ಮಲ್ಲಿ ಸೆಪ್ಮೀಸ್ ಅಡಿಲಿ ಇದ್ದಂಥದ್ದು ನಾವು ಏನ್ ಮಾಡಿದ್ವಿ, ಅದರಲ್ಲಿ ಪೂರ ಪ್ರಾಜೆಕ್ಟ್ ನಾನು ರಶ್ಮಿ ಮಹೇಶ್ ಮೇಡಮ್ ಮತ್ತೆ ನಮ್ಮ BO ಕಾಂತರಾಜ್ ಅವರು ಕಮಿಷನ್ ಕೂತ್ಕೊಂಡು ಮಾತಾಡಿ ಅದರಲ್ಲಿ ಈಗೇನಾಗಿದೆ, ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ 6ನೇ ತರಗತಿಯಿಂದನೇ ಅವ್ರಿಗೆ ಸ್ಟೆಮ್ ಲ್ಯಾಬ್ ಈ ತರದೆಲ್ಲ ಒಂದು ಎಜುಕೇಶನ್ ಕೊಟ್ರೆ, ಅವ್ರಿಗೆ CET ನೀಟ್ ಕೋಚಿಂಗ್ ಎಲ್ಲ ಕೊಟ್ರೆ ಖಂಡಿತ ಆ ತರ ಗುಣಾತ್ಮಕ ಶಿಕ್ಷಣ ಕೊಡಿ ಅಂತ ನಾನು ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ.